ಇವಾಗ ಡ್ರೈ ಆಗಿದೆ ಇದು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ವ್ಲಾಗ್ನ ಶುರು ಮಾಡ್ತಿದ್ದಾನೆ. ನೀವು ಇಲ್ಲಿ ಪುಟ್ಟ ರಾಧೆ ರೆಡಿ ಆಗ್ತಾ ಇರೋದು ನೋಡ್ತಿದ್ದೀರಾ. ಅವಳು ಚಿಕ್ಕ ಮಾತ್ರ ಎಲ್ಲ ಫುಲ್ಲು ರೆಡಿ ಮಾಡಿಸ್ಕೊತಾ ಇದ್ದಾಳೆ. ಪಾಪ ಮೇಕಪ್ ಮಾಡ್ಕೋಬೇಕಲ್ವಾ. ಮೇಲೇನೆ ಹಾಕ್ತೀಯಾ ಇದನ್ನ? ಬೇಡ ಅಂದರೆ ಹಾಕಲ್ಲ, ಸಾಕಲ್ಲ. ಕೈಗೆ ಯಾರಾದರೂ ಸುತ್ತದವ ಇರಬೇಕಲ್ಲ. ಸೊ ಕೆಳಗಡೆ ಎಲ್ಲ ಹರಡ್ಕೊಂಡಿರೋದೆಲ್ಲ ಅವಳ ಚಿಕ್ಕಮ್ಮನ ಫುಲ್ಲು ಇಯರಿಂಗ್ಸು ಮತ್ತು ನೆಕ್ ಪೀಸಸ್ದೆಲ್ಲ ಫುಲ್ ಕಲೆಕ್ಷನ್ಸು. ಇದನ್ನು ಇನ್ನೂ ಒಂದ್ಸಲಿ ಇದಕ್ಕೆ ಅಂತಲೇ ವ್ಲಾಗನ್ನ ನಾನು ಮಾಡ್ತೀನಿ. ಅವಳದು ಕಲೆಕ್ಷನ್ಸ್ನ ತೋರಿಸ್ಬೇಕು ನಾನು. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾಳೆ. ಸೊ ಕಾಲೇಜಲ್ಲೆಲ್ಲ ಇರುವಾಗ ನನಗೆ ಈ ಥರದ್ದೆಲ್ಲ ಹಾಕೊಬೇಕು ಅಂತ ತುಂಬ ಇಷ್ಟ. ಡಿಫ್ರೆಂಟ್ ಇಯರಿಂಗ್ಸು, ನೆಕ್ ಪೀಸಸ್ಗಳೆಲ್ಲನೂ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅಲರ್ಜಿ ಆಗೋಗ್ಬಿಡುತ್ತೆ. ಕಿವಿಯಲ್ಲೂ ಅಷ್ಟೇ, ಕಿವೆಲ್ಲ ತುಂಬ್ಕೊಂಡ್ಬಿಡುತ್ತೆ, ಕತ್ತಲೆಲ್ಲ ಫುಲ್ ರೆಡ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇದ್ರದ್ದು ಯಾವುದೇ ಥರ ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ. ಇನ್ನು ಮುಂದೆ ಅವನಿಗೆ ಅಂತಲೇ ಸ್ವಲ್ಪ ನಾನು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಬೇಕು ಈ ಥರ ಫಂಕ್ಷನ್ಸ್ಗಳಲ್ಲೆಲ್ಲನೂ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ಪಾಪ. ಕುತ್ಕೊತ್ತೆ ನಾನು ಎಲ್ಲಮ್ಮ ತಿರುಗಿಸ್ಕೊಂಡ ನೋಡು ಹೋಗಿದೆ. ಬರುತ್ತೆ ಸುಷ್ಮಾ ಬಂದ್ಬಿಡುತ್ತೆ. ಸಾಕು ಚೀನಿ, ನೋಡು ನಾನು ಬೇರೆ ಟಿಶ್ಯೂ ಕೊಡ್ತೀನಿ ಬಿಡು ನೀನು.
ಇಲ್ಲಿ ಹಂಗೆ ಹಿಂಗಿಟ್ಕೊ, ಹಿಂಗೆ ಕೈ ಇಲ್ಲಿ ಬರಬೇಕು ಮುಂದೆ. ಹಂಗೆ ಸ್ಮೈಲ್. ಇಲ್ಲ ಸ್ವಲ್ಪ ಬೆಂಡ್ ಮಾಡಿ ಕಾಲು. ಹಂಗೆ ಸ್ಮೈಲ್. ಇಲ್ಲಿ 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 ಸ್ಮೈಲ್ ಸ್ಮೈಲ್. ಹೆಂಗೋ ಪುಟಾಣಿ ರೆಡಿಯಾಗಿಲ್ಲಲ್ಲ, ಒಂದು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಅಲ್ಲೇ ಹತ್ರದಲ್ಲಿರೋ ಸ್ಟುಡಿಯೋಗೆ ಕರ್ಕೊಂಡು ಹೋದ್ವಿ. ಸ್ಟುಡಿಯೋ ಅಲ್ಲಿ ನೋಡ್ಬೋದು ನೀವು ಅವಳು ಯಾವ ಥರ ಪೋಸ್ಗಳನ್ನ ಕೊಡ್ತಾ ಇದ್ದಾಳೆ ಅಂತ. ನನಗಂತೂ ಫುಲ್ ಶಾಕ್ ಆಗೋಯ್ತು. ಹಿಂಗೆ ಹಿಡ್ಕೊ ಅಂದರೆ ಹಾಗೆ ಹಿಡ್ಕೊಂಡು, ಸ್ಮೈಲ್ ಅಂದರೆ ಸ್ಮೈಲು ಸಹ ಮಾಡ್ತಿದ್ಲು. ಇದು ಫಸ್ಟ್ ಫೋಟೋಶೂಟ್ ಆ್ಯಕ್ಚುಲಿ ಅವಳದು. ಸ್ಮೈಲ್ ಸ್ಮೈಲ್. ಸ್ವಲ್ಪ ಕ್ರಾಸ್ ಆಗಿ ನಿಂತ್ಕೊ, ಒಂಚೂರು ಕ್ರಾಸ್. ಹಂಗೆ ಸ್ಮೈಲ್. ಆ ಪಾಟ್ನ ಎತ್ಕೊ, ಹಿಂಗೆ ಇಟ್ಕೊ. ಸ್ಮೈಲ್. ಇಲ್ಲಿ ನೋಡಿ, ಇಲ್ಲಿ ತಲೆ ಸ್ವಲ್ಪ ಮೇಲೆ ಎತ್ತು, ಚಿನ್ ಮೇಲೆ ಎತ್ತು. ಸ್ಮೈಲ್. ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಇಲ್ಲಿ ನೋಡು. ಸ್ಮೈಲ್ ಸ್ಮೈಲ್. ಸೊ ಅನಿಲ್ ಅಂತೂ ಫುಲ್ ಖುಷು. ಅವಳು ಪೋಸ್ ಕೊಡೋದು ನೋಡೋಣ ನಮಗೆ ಫುಲ್ ಖುಷಿ ಆಗೋಯ್ತು. ಏನೋ ಒಂದೇ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ರು ನೋಡಿದ್ರೆ ತೆಗಿತಾ ಇದ್ದಾರೆ, ಇವಳು ಪೋಸ್ ಕೊಡ್ತಾನೆ ಇದ್ದಾಳೆ. ಇಲ್ಲ ಅಂದರೆ ಹಿಂಗೆ ಇಟ್ಕೊ, ಇಲ್ಲಿ ಈ ಥರ ಕೈ ಹಿಂಗೆ ಇಟ್ಕೊ, ಹಿಂಗೆ ಈ ಥರ ಸ್ವಲ್ಪ ಬೆಂಡ್. ಸ್ಮೈಲ್. ಮುಂದೆ ಇಡು ಕೈನ, ಅದೇ ಕೈನ ಸ್ವಲ್ಪ ಮುಂದೆ. ಆ ಕಾಲು ಹಿಂಗಿದೆಯಲ್ಲ ಸ್ವಲ್ಪ, ಅದೇ ಕಾಲು ಈ ಕಡೆ ಟರ್ನ್ ಮಾಡಿಸಿ ಸರ್. ಎರಡು ಕಾಲು ಆ ಕಡೆ. ಎರಡು ಕಾಲು ನಂದು ನೋಡಿ. ಈ ಕಾಲು ಮುಂದೆ ಇಟ್ಬಿಡಿ. ಸ್ಮೈಲ್ ಸ್ಮೈಲ್ ಸ್ಮೈಲ್. ನಗು. ಸ್ಮೈಲ್. ಸರ್ ಅದು ಚೇರ್ ಮೇಲೆ ನಿಂತ್ಕೊಮ್ಮ. ತಲೆ ಮೇಲೆ ಹಿಂಗೆ ಇಟ್ಕೋತೀಯಾ ಸರ? ತಕಾರಿ ಒಂದು ಕೈಯಲ್ಲಿ ಇಟ್ಕೋ, ಅದು ಫ್ಲೂಟ್ ಇಟ್ಕೋ, ಇನ್ನೊಂದು ಕೈಯಲ್ಲಿ ಹಿಂಗೆ ಇಟ್ಕೋತೀಯಾ? ಕರ್ಕೊಂಡ್ ಬರ್ಬೇಕಂತ. ಬಾ ಬಾ, ಅದು ಕರೀತಾರೆ. ಹಿಂಗೆ ಇಟ್ಕೋ, ಹಿಂಗೆ ನೋಡಿದೆ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ನೋಡಿ. ಹಿಂಗೆ ಕ್ಯೂಟ್ ಆಗಿದೆಯಾ? ಇಲ್ಲಿ ಸ್ಮೈಲ್ ಸ್ಮೈಲ್ ಸ್ಮೈಲ್. ಆಲ್ರೈಟ್ ಕಣ್ರಿ, ಪುಟಾಣಿ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವರ್ಷದ ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಆಚರಣೆ ಈ ಥರ ಮಾಡಿದ್ವಿ. ಹೋದ ವರ್ಷ ಕೃಷ್ಣನ ಥರ ರೆಡಿ ಮಾಡಿದ್ವಿ, ಈ ವರ್ಷ ರಾಧೆ ಥರ ರೆಡಿ ಮಾಡಿದ್ವಿ. ಇದರ ಫುಲ್ ಕ್ರೆಡಿಟ್ಸ್ ಅವನಿಯ ಚಿಕ್ಕಮ್ಮಗೇ ಸೇರಬೇಕು. ಆ್ಯಂಡ್ ತಲೆ ಮೇಲೆ ಒಂದು ಸ್ವಲ್ಪ ದುಪ್ಪಟ್ಟ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿ ರೆಡಿ ಮಾಡ್ಬೋದಾಗಿತ್ತು, ಬಟ್ ಅವಳು ಸಪೋರ್ಟ್ ಮಾಡಲಿಲ್ಲ, ಬೇಡ ಅಂತ ಹೇಳ್ತಾ ಇದ್ಲು. ನನಗಂತೂ ಫುಲ್ ಖುಷಿ ಆಯಿತು. ಪುಟಾಣಿ ರಾಧೆ ಇಷ್ಟ ಆಗಿದ್ರೆ ಪ್ಲೀಸ್ ರೀ ಅಲ್ಲಿಂದನೇ ಎಲ್ಲರೂ ಒಂದು ಆಶೀರ್ವಾದ ಮಾಡಿ, ಲೈಕ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಕಣ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಂಗೆ ಕ್ಲಿಕ್ ಮಾಡಿ, ಯಾವ ವಿಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಯಾವಾಗ ಬರ್ತೀಯಾ ನೆಕ್ಸ್ಟ್? ಮಾರ್ನಿಂಗ್ ಬರ್ತೀಯಾ? ಓಕೆ ಡನ್. ಬಾಯ್ ಬಾಯ್ ಡನ್. ಅವ್ರ ಚಿಕ್ಕಮ್ಮಗೆ ಹೇಳ್ತಾ ಇದ್ದಾಳೆ, ಸುಷುಮಾ ನೀನು ಮನೆಗೆ ಹೋಗಬೇಡ, ಓಕೆ? ಪಾಪ ಇಲ್ಲೇ ಇದೆ, ನಾನು ಮಾಡಿ ಬಾಳಕ್ಕೆ ಹೋಗ್ತೀನಿ. ಇಲ್ಲ
ಇದನ್ನು ನಾನು ಹೇಳಲೇಬೇಕು. ಈ ವಿಡಿಯೋ ನೋಡಿಬಿಟ್ರೆ ಸುಮಾರು ಜನ ಅನ್ಕೊತಾರೆ ಎಲ್ಲ ಅಪ್ಪನೇ ಮಾಡೋದು, ಇನ್ನು ಅಮ್ಮ ಏನು ಮಾಡ್ತಾ ಇರ್ತಾಳೆ ಅಂತ. ಅಲ್ಲ, ಎಲ್ಲ ಅಮ್ಮ ಏನು ಮಾಡಬೇಕು ಅಮ್ಮ ಅದನ್ನು ಮಾಡ್ತಾಳೆ, ತಂದೆ ಏನು ಮಾಡಬೇಕು ಅಪ್ಪ ಏನು ಮಾಡಬೇಕು ಅದನ್ನು ಅಪ್ಪನೂ ಸಹ ಮಾಡ್ತಾನೆ. ಇದನ್ನು ಅಪ್ಪ ಮಾಡಬಾರ್ದು ಅನ್ನೋದು ಏನಿಲ್ಲ. ನೀವು ನಿಮ್ಮ ಮನೆಗಳಲ್ಲಿ ಪುಟಾಣಿ ಮಕ್ಕಳಿದ್ರೆ ತಂದೆಗೋ ಅಥವಾ ತಾತನಿಗೋ ಈ ಥರ ದೃಷ್ಟಿ ತೆಗಿಯೋದಕ್ಕೆ ಹೇಳಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನನ್ನ ವಿಷಯದಲ್ಲೇ, ನಮ್ಮನೆ ವಿಷಯದಲ್ಲಂತೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾನು ತೆಗಿಯೋದಕ್ಕಿಂತ ಅನಿಲ್ ತೆಗೆದ್ರೆ ತುಂಬ ಎಫೆಕ್ಟಿವ್ ಅನಿಸುತ್ತೆ ನನಗೆ ಪಾಪುಗೋಸ್ಕರ. ಸೊ ಹಾಗಾಗಿ ಪ್ರತಿಯೊಂದು ಸಲಿನೂ ಅನಿಲೇ ತೆಗಿತಾನೆ. ನಾನು ತೆಗಿಯಲ್ಲ ಅಂತ ಅಲ್ಲ, ನಾನೂ ತೆಗಿತೀನಿ. ಮೋಸ್ಟ್ ಆಫ್ ದ ಟೈಮ್ ಅನಿಲನೇ ದೃಷ್ಟಿ ತೆಗೆಯೋದು. ಈ ವೇದಿಕ್ ಆಸ್ಟ್ರಾಲಜಿ ಪ್ರಕಾರ ತಂದೆನ ಸೂರ್ಯನಿಗೆ ಹೋಲಿಸ್ತಾನಂತೆ. ಸೂರ್ಯನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸೂರ್ಯ ಅಂದ್ರೇನು, ಪ್ರೊಟೆಕ್ಷನ್ನು, ಪವರು, ಅಥಾರಿಟಿ ಅಲ್ವಾ. ಈ ಸೂರ್ಯ ಕತ್ಲನ್ನು ಹೋಗಲಾಡಿಸಿ ನೆಗೆಟಿವ್ ಎನರ್ಜಿನೆಲ್ಲ ಹೋಗಲಾಡಿಸುತ್ತಲ್ಲ, ಅದೇ ಥರನೇ. ಅರ್ಥ ಆಯ್ತಲ್ವಾ ಇವಾಗ?